ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 16/3/2025. ಪ್ರಾಪ್ತ ಮುರಳಿ ಓಂ ಶಾಂತಿ. ಅವ್ಯಕ್ತ ಭಕ್ತಾದ ರಿವೈಸ್ ಡೇಟ್ 5/3/2004. ಬಲಹೀನ ಸಂಸ್ಕಾರಗಳನ್ನು ಸಂಸ್ಕಾರ ಮಾಡಿ ಸತ್ಯ ಹೋಲಿಯನ್ನು ಆಚರಿಸಿ, ಆಗ ಪ್ರಪಂಚ ಪರಿವರ್ತನೆ ಆಗುತ್ತದೆ. ಇಂದು ಬಾಪ್ತಾದರವರು ತಮ್ಮ 4 ಕಡೆಯ ರಾಜ ಮಕ್ಕಳನ್ನು ನೋಡುತ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿ ತಾವು ಕೋಟಿಯಲ್ಲಿ ಕೆಲವರಾದ ಶ್ರೇಷ್ಠ ಆತ್ಮಗಳಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಂದು ಮಗುವಿನ 3 ರಾಜ್ಯ ಸಿಂಹಾಸನಗಳನ್ನು ನೋಡುತ್ತಿದ್ದಾರೆ. ಈ 3 ಸಿಂಹಾಸನಗಳು ಇಡೀ ಕಲ್ಪದಲ್ಲಿ ಈ ಸಂಗಮಯುಗದಲ್ಲಿ ತಾವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ. 3 ಸಿಂಹಾಸನಗಳು ಕಾಣಿಸುತ್ತದೆಯೇ? ಒಂದು ಈ ಭೃಕುಟಿ ಎಂಬ ಸಿಂಹಾಸನ, ಇದರ ಮೇಲೆ ಆತ್ಮ ಹೊಳೆಯುತ್ತದೆ. ಎರಡನೆಯದು ಸಿಂಹಾಸನ ಪರಮಾತ್ಮನ ಹೃದಯ ಸಿಂಹಾಸನ. ಮೂರನೆಯದ್ದು ಹೃದಯ ಸಿಂಹಾಸನ ಅಧಿಕಾರಿಗಳು ಆಗಿದ್ದಿರಲವೇ? ಹಾಗೂ ಮೂರನೆಯದು ಭವಿಷ್ಯದ ವಿಶ್ವ ಸಿಂಹಾಸನ ಹೃದಯ ಸಿಂಹಾಸನ ಅಧಿಕಾರಿಗಳು ಆಗಿರುವ ಕಾರಣ ಎಲ್ಲರಿಗಿಂತ ಭಾಗ್ಯವಂತರಾಗಿದ್ದೀರಿ. ಈ ಪರಮಾತ್ಮನ ಹೃದಯ ಸಿಂಹಾಸನವು ತಾವು ಅದೃಷ್ಟಶಾಲಿ ಮಕ್ಕಳಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ. ಭವಿಷ್ಯ ವಿಶ್ವದ ರಾಜ್ಯ ಸಿಂಹಾಸನವಂತೂ ಪ್ರಾಪ್ತಿಯಾಗಲೇಬೇಕು. ಆದರೆ ಅಧಿಕಾರಿಗಳು ಯಾರು ಆಗುತ್ತಾರೆ? ಯಾರು ಈ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿಗಳಾಗುತ್ತಾರೋ ಅವರು ಅಧಿಕಾರಿಗಳಾಗುತ್ತಾರೆ. ಸ್ವರಾಜ್ಯವಿಲ್ಲವೆಂದರೆ ವಿಶ್ವದ ರಾಜ್ಯವು ಇಲ್ಲ. ಏಕೆಂದರೆ ಈ ಸಮಯದ ಸ್ವರಾಜ್ಯದ ಅಧಿಕಾರದ ಮೂಲಕವೇ ವಿಶ್ವರಾಜ್ಯವು ಪ್ರಾಪ್ತಿಯಾಗುತ್ತದೆ. ವಿಶ್ವದ ರಾಜ್ಯದ ಸರ್ವ ಸಂಸ್ಕಾರವು ಈ ಸಮಯದಲ್ಲಿ ಆಗುತ್ತದೆ. ಅಂದ ಮೇಲೆ ಪ್ರತಿಯೊಬ್ಬರೂ ತಮ್ಮನ್ನು ಸದಾ ಸ್ವರಾಜ್ಯಾಧಿಕಾರಿ ಎಂಬ ಅನುಭವ ಮಾಡುತ್ತೀರಾ? ಭವಿಷ್ಯದ ರಾಜ್ಯದ ಅಧಿಕಾರವು, ಭವಿಷ್ಯದ ರಾಜ್ಯದ ಗಾಯನವು ಏನಿದೆ ಎಂಬುದನ್ನು ತಿಳಿದುಕೊಂಡಿದ್ದಿರಲ್ವೇ? ಒಂದೇ ಧರ್ಮ, ಒಂದೇ ರಾಜ್ಯ, ಕಾನೂನು, ಲಾ ಅಂಡರ್ ಆರ್ಡರ್, ಸುಖ ಶಾಂತಿ ಸಂಪತ್ತಿನಿಂದ ತುಂಬಿದ ರಾಜ್ಯ ನೆನಪು ಬರುತ್ತಿದೆಯೇ? ಎಷ್ಟು ಬಾರಿ ಈ ಸ್ವರಾಜ್ಯ ಹಾಗೂ ವಿಶ್ವರಾಜ್ಯವನ್ನು ಮಾಡಿದ್ದೀರಿ? ನೆನಪಿದೆಯೇ? ಎಷ್ಟು ಬಾರಿ ಮಾಡಿದ್ದೀರಿ? ಸ್ಪಷ್ಟವಾಗಿ ನೆನಪು ಬರುತ್ತದೆ ಅಥವಾ ನೆನಪು ಮಾಡಿಕೊಳ್ಳುವುದರಿಂದ ನೆನಪು ಬರುತ್ತಿದೆಯೇ? ನಿನ್ನೆ ರಾಜ್ಯ ಮಾಡಿದಿರಿ ಹಾಗೂ ನಾಳೆ ರಾಜ್ಯ ಮಾಡಬೇಕು. ಈ ರೀತಿ ಸ್ಪಷ್ಟ ಸ್ಮೃತಿ ಇದೆಯೇ? ಈ ಸ್ಪಷ್ಟ ಸ್ಮೃತಿಯು ಯಾರು ಈಗ ಸದಾ ಸ್ವರಾಜ್ಯಾಧಿಕಾರಿಗಳಾಗಿರುತ್ತಾರೋ ಆ ಆತ್ಮಗಳಿಗೆ ಮಾತ್ರ ಇರುತ್ತದೆ. ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ? ಸದಾ ಆಗಿದ್ದೀರಾ? ಅಥವಾ ಕೆಲವೊಮ್ಮೆ ಏನು ಹೇಳುತ್ತೀರಿ? ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಾ? ಡಬಲ್ ವಿದೇಶಿಗಳ ಸರದಿಯಲ್ಲವೇ? ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿಗಳು ಸದಾ ಆಗಿದ್ದೀರಾ? ಪಾಂಡವರು ಸದಾ ಆಗಿದ್ದೀರಾ? ಸದಾ ಎಂಬ ಶಬ್ದವನ್ನು ಕೇಳುತ್ತಿದ್ದೇವೆ. ಏಕೆ? ಯಾವಾಗ ಈ ಒಂದು ಜನ್ಮದಲ್ಲಿ ಚಿಕ್ಕದಾದ ಜನ್ಮವಾಗಿದೆ. ಈ ಚಿಕ್ಕ ಜನ್ಮದಲ್ಲಿ ಒಂದು ವೇಳೆ ಸದಾ ಸ್ವರಾಜ್ಯಾಧಿಕಾರಿಗಳು ಆಗಲಿಲ್ಲವೆಂದರೆ 21 ಜನ್ಮದ ಸ್ವರಾಜ್ಯವು ಹೇಗೆ ಪ್ರಾಪ್ತಿಯಾಗುತ್ತದೆ? 21 ಜನ್ಮಗಳ ರಾಜ್ಯಾಧಿಕಾರಿಗಳು ಆಗಬೇಕು ಅಥವಾ ಸ್ವಲ್ಪ ಸಮಯಕ್ಕೆ ಆಗಬೇಕೇ? ಒಪ್ಪಿಗೆ ಯಾವುದು? ಸದಾ ಆಗಬೇಕೇ? ಸದಾ ತಲೆಯಾದರೂ ಅಲ್ಲಾಡಿಸಿ ಒಳ್ಳೆಯದು. 21 ಜನ್ಮಗಳೇ ಅಧಿಕಾರಿಗಳು ಆಗಬೇಕು. ರಾಜ್ಯಾಧಿಕಾರಿ ಅರ್ಥಾತ್ ರಾಯಲ್ ಪರಿವಾರದಲ್ಲಿಯೂ ರಾಜ್ಯಾಧಿಕಾರಿಗಳು ಸಿಂಹಾಸನ ಮೇಲೆಯೂ ಕೆಲವು ಕುಳಿತುಕೊಳ್ಳುತ್ತಾರೆ. ಆದರೆ ಅಲ್ಲಿ ಸಿಂಹಾಸನ ಅಧಿಕಾರಿಗಳಿಗೆ ಎಷ್ಟು ಸಮಾನವಿದೆಯೋ ಅಷ್ಟೇ ರಾಯಲ್ ಪರಿವಾರದವರಿಗೂ ಇರುತ್ತದೆ. ಅವರಿಗೂ ರಾಜ್ಯಾಧಿಕಾರಿ ಎಂದು ಹೇಳಲಾಗುತ್ತದೆ. ಆದರೆ ಲೆಕ್ಕವು ಈ ಸಮಯಕ್ಕೆ ಸಂಬಂಧಪಟ್ಟಿದೆ. ಈಗ ಕೆಲವೊಮ್ಮೆ ಆದರೆ ಅಲ್ಲಿಯೂ ಕೆಲವೊಮ್ಮೆ ಆಗಿಬಿಡುತ್ತದೆ. ಈಗ ಸದಾ ಅಂದರೆ ಅಲ್ಲಿಯೂ ಸದಾ ಅಂದ ಮೇಲೆ ಬಾಪ್ತಾದರವರಿಂದ ಸಂಪೂರ್ಣ ಅಧಿಕಾರವನ್ನು ಪಡೆಯಬೇಕು. ಅರ್ಥಾತ್ ವರ್ತಮಾನ ಹಾಗೂ ಭವಿಷ್ಯದ ಸಂಪೂರ್ಣ 21 ಜನ್ಮಗಳ ರಾಜ್ಯಾಧಿಕಾರಿ ಆಗಬೇಕು. ಡಬಲ್ ವಿದೇಶಿಗಳು ಪೂರ್ಣ ಅಧಿಕಾರವನ್ನು ಪಡೆಯುವಂಥವರು ಅಥವಾ ಅರ್ಧ ಅಥವಾ ಸ್ವಲ್ಪವೋ ಏನು ಪೂರ್ಣ ಅಧಿಕಾರವನ್ನು ಪಡೆಯಬೇಕು. ಸಂಪೂರ್ಣ ಒಂದು ಜನ್ಮವು ಸಹ ಕಡಿಮೆಯಲ್ಲ. ಅಂದ ಮೇಲೆ ಏನು ಮಾಡಬೇಕಾಗುತ್ತದೆ?
ಏನ್ ಮಾಡಬೇಕಾಗುತ್ತದೆ? ಬಾಪ್ತಾದರವರು ಪ್ರತಿಯೊಂದು ಮಗುವನ್ನು ಸಂಪೂರ್ಣ ಅಧಿಕಾರಿಯನ್ನಾಗಿ ಮಾಡುತ್ತಾರೆ. ಆಗಿದ್ದೀರಲ್ಲವೇ? ಪಕ್ಕಾ ಆಗುತ್ತೇವೆ ಅಥವಾ ಇಲ್ಲವೋ ಎಂಬ ಪ್ರಶ್ನೆ ಇದೆ. ಇದೆ. ಆಗುತ್ತೇನೆಯೋ ಇಲ್ಲವೋ ಎಂಬ ಪ್ರಶ್ನೆಯು ಕೆಲವೊಮ್ಮೆ ಬರುತ್ತದೆ. ಆಗಲೇಬೇಕು, ಪಕ್ಕಾ ಆಗಲೇಬೇಕು ಎನ್ನುವರು ಕೈ ಎತ್ತಿ. ಬೇಕೇನು? ಒಳ್ಳೆಯದು. ಇವರೆಲ್ಲರೂ ಯಾವ ಮಾಲೆಯ ಮಣಿಗಳಾಗುತ್ತಾರೆ? 108 ಮಾಲೆಯಲ್ಲಿ ಎಷ್ಟು ರತ್ನಗಳು ಬಂದಿದ್ದಾರೆ? ಎಲ್ಲರೂ 108 ಬರಬೇಕೇ? ಅಂದ ಮೇಲೆ ಇಲ್ಲಿ 1800 ಇದ್ದಾರೆ. ಅಂದ ಮೇಲೆ 108 ಮಾಲೆಯನ್ನು ಹೆಚ್ಚಿಸೋಣ. ಒಳ್ಳೆಯದು. 16,000 ಮಾಲೆಯಂತೂ ಇಷ್ಟವಾಗುವುದಿಲ್ಲ. 16,000 ಮಾಲೆಯಲ್ಲಿ ಹೋಗುತ್ತೀರೇನು? ಹೋಗುವುದಿಲ್ಲ ತಾನೇ? ಇದು ನಿಶ್ಚಯ ಹಾಗೂ ನಿಶ್ಚಿತವಾಗಿದೆ. ಆ ರೀತಿ ಅನುಭವ ಆಗಬೇಕು. ನಾವು ಆಗದಿದ್ದರೆ ಇನ್ಯಾರು ಆಗುತ್ತಾರೆ? ನಶೆ ಇದೆಯೇ? ತಾವಾಗದಿದ್ದರೆ ಬೇರೆ ಯಾರೂ ಆಗೋದಿಲ್ಲ ತಾನೇ? ತಾವೇ ಆಗುವಂಥವರೇನು ಹೇಳಿ? ತಾವೇ ಆಗಲ್ಲವೇ? ಪಾಂಡವರು ತಾವೇ ಆಗುವಂಥವರಲ್ಲವೇ? ಒಳ್ಳೆಯದು. ಹಿಂದೆ ಕುಳಿತಿರುವವರು ತಾವು ಆಗುವಂಥವರು ತಮ್ಮ ದರ್ಪಣದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ? ಬಾಪ್ತಾದರವರು ಪ್ರತಿಯೊಂದು ಮಗುವಿನ ನಿಶ್ಚಯ ನೋಡಿ ಬಲಿಯಾರಿಯಾಗುತ್ತಾರೆ. ವಾಹ ವಾಹ, ಪ್ರತಿಯೊಂದು ಮಗು ವಾಹ ವಾಹ ಎನ್ನುವರು ತಾನೇ? ವಾಹ ವಾಹ ಅಥವಾ ವೈ ವೈ ಎನ್ನುವುದಿಲ್ಲ ತಾನೇ? ಕೆಲವೊಮ್ಮೆ ವೈ ಆಗಿಬಿಡುತ್ತಿವೆಯೇ ಇಲ್ಲವೇ? ಅಥವಾ ವೈ ಹಾಗೂ ಹಾಯ್ ಮತ್ತೆ ಮೂರನೆಯದು ಕೈ ತಾವಂತೂ ವಾಹ ವಾಹ ಎನ್ನುವರಲ್ಲವೇ? ಬಾಪ್ತಾದರವರಿಗೆ ಡಬಲ್ ವಿದೇಶಿಗಳ ಮೇಲೆ ವಿಶೇಷ ನಶೆ ಇದೆ. ಏಕೆ ಭಾರತವಾಸಿಗಳು ತಂದೆಯನ್ನು ಭಾರತದಲ್ಲಿ ಕರೆದರು? ಆದರೆ ಡಬಲ್ ವಿದೇಶಿಗಳ ಮೇಲೆ ನಶೆಯು ಆ ಕಾರಣದಿಂದ ಇದೆ. ಡಬಲ್ ವಿದೇಶಿಗಳು ಬಾಪ್ತಾದರವರನ್ನು ತಮ್ಮ ಸತ್ಯತೆಯ ಪ್ರೀತಿಯ ಬಂಧನದಲ್ಲಿ ಬಂಧಿಸಿದ್ದಾರೆ. ಮೆಜಾರಿಟಿಯ ಸತ್ಯತೆಯುಳ್ಳವರು ಆಗಿದ್ದಾರೆ. ಕೆಲವರು ಮುಚ್ಚಿಡುತ್ತಾರೆ. ಆದರೆ ಮೆಜಾರಿಟಿ ತಮ್ಮ ಬಲಹೀನತೆಯನ್ನು ಸತ್ಯತೆಯಿಂದ ತಂದೆ ಮುಂದಿಡುತ್ತಾರೆ. ಅಂದ ಮೇಲೆ ತಂದೆಗೆ ಎಲ್ಲದಕ್ಕಿಂತ ಸತ್ಯತೆ ಇಷ್ಟವಾಗುತ್ತದೆ. ಆದ್ದರಿಂದ ಭಕ್ತಿಯಲ್ಲಿಯೂ ಸಹ ಪರಮಾತ್ಮ ಸತ್ಯ ಎಂದು ಹೇಳುತ್ತಾರೆ. ಎಲ್ಲದಕ್ಕಿಂತ ಪ್ರಿಯವಾದ ವಸ್ತು ಸತ್ಯತೆಯಾಗಿದೆ. ಏಕೆಂದರೆ ಯಾರಲ್ಲಿ ಸತ್ಯತೆ ಇರುತ್ತದೆಯೋ ಅವರಲ್ಲಿ ಸ್ವಚ್ಛತೆ ಇರುತ್ತದೆ. ಸ್ವಚ್ಛ ಹಾಗೂ ಸ್ಪಷ್ಟವಾಗಿರುತ್ತಾರೆ. ಆದ್ದರಿಂದ ಬಾಪ್ತಾದರನ್ನು ಡಬಲ್ ವಿದೇಶಿಗಳ ಸತ್ಯತೆಯ ಪ್ರೀತಿಯ ಹಗ್ಗವನ್ನು ಸೆಳೆಯುತ್ತದೆ. ಸ್ವಲ್ಪ ಮಿಶ್ರಣವಾಗುತ್ತದೆ. ಕೆಲವು ಆದರೆ ಡಬಲ್ ವಿದೇಶಿಗಳು ಈ ಸತ್ಯತೆಯ ವಿಶೇಷತೆಯನ್ನು ಎಂದೂ ಸಹ ಬಿಡುವುದಿಲ್ಲ. ಸತ್ಯತೆಯ ಶಕ್ತಿ ಒಂದು ಲಿಫ್ಟಿನ ಕೆಲಸವನ್ನು ಮಾಡುತ್ತದೆ. ಎಲ್ಲರಿಗೂ ಸತ್ಯತೆ ಇಷ್ಟವಾಗುತ್ತದೆ ಅಲ್ಲವೇ? ಪಾಂಡವರು ಇಷ್ಟವಾಗುತ್ತದೆ. ಆ ರೀತಿ ನೋಡಿದರೆ ಮಧುಬನದವರಿಗೂ ಸಹ ಇಷ್ಟವಾಗುತ್ತದೆ. ಮಧುಬನದ ಎಲ್ಲಾ ಕಡೆಯವರು ಕೈ ಎತ್ತಿ. ದಾದಿಯವರು ಭುಜಗಳು ಇದ್ದಾರೆ ಎಂದು ಹೇಳುತ್ತಾರಲ್ಲವೇ? ಅಂದ ಮೇಲೆ ಮಧುಬನ ಶಾಂತಿವನದವರೆಲ್ಲರೂ ಕೈ ಎತ್ತಿ. ದೊಡ್ಡದಾಗಿ ಕೈ ಎತ್ತಿ. ಮಧುಬನದವರಿಗೆ ಸತ್ಯತೆ ಇಷ್ಟವಾಗುತ್ತದೆ ಅಲ್ಲವೇ? ಯಾರಲ್ಲಿ ಸತ್ಯತೆ ಇರುತ್ತದೆಯೋ ಅವರಿಗೆ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾಗುತ್ತದೆ. ಏಕೆ? ತಂದೆಯೂ ಸಹ ಸತ್ಯವಲ್ಲವೇ? ಅಂದ ಮೇಲೆ ಸತ್ಯ ತಂದೆಯ ನೆನಪು ಯಾರು ಸತ್ಯವಾಗಿರುತ್ತಾರೆಯೋ ಅವರಿಗೆ ಬೇಗ ಬರುತ್ತದೆ. ಶ್ರಮ ಪಡಬೇಕಾಗಿಲ್ಲ. ಒಂದು ವೇಳೆ ಈಗಲೂ ಸಹ ನೆನಪಿನಲ್ಲಿ ಶ್ರಮ ಆಗುತ್ತದೆ ಎಂದರೆ ಯಾವುದಾದರೂ ಒಂದು ಸೂಕ್ಷ್ಮ ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ ಯಾವುದೋ ಸತ್ಯದ ಕೊರತೆ ಇದೆ ಎಂದು ತಿಳಿಯಿರಿ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಬಾಬಾ ಎಂದು ಸಂಕಲ್ಪ ಮಾಡಿದಿರಿ. ಪ್ರಭು ಹಜಾರ್ ಆಗುತ್ತಾರೆ. ಆದ್ದರಿಂದ ಬಾಪ್ತಾದರವರಿಗೆ ಸತ್ಯತೆ ಬಹಳ ಪ್ರಿಯವಾಗಿದೆ. ಬಾಪ್ತಾದರವರು ಎಲ್ಲಾ ಮಕ್ಕಳಿಗೂ ಇದೇ ಎಚ್ಚರಿಕೆಯನ್ನು ಕೊಡುತ್ತಾರೆ. 21 ಜನ್ಮಗಳ ಪೂರ್ಣ ಆಸ್ತಿಯನ್ನು ಪಡೆಯಬೇಕೆಂದರೆ ಈಗ ಸ್ವರಾಜ್ಯವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈಗಿನ ಸ್ವರಾಜ್ಯ ಅಧಿಕಾರಿಗಳಾಗಬೇಕು. ಎಷ್ಟು ಹೇಗೆ ಆಗುತ್ತಾರೆಯೋ ಅಷ್ಟೇ ಅಧಿಕಾರ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ. ಹೇಗೆ? ಗಾಯನವಿದೆ. ಒಂದೇ ರಾಜ್ಯವಿರುತ್ತದೆ. ಎರಡಲ್ಲ. ಅಂದ ಮೇಲೆ ವರ್ತಮಾನದ ಸ್ವರಾಜ್ಯದ ಸ್ಥಿತಿಯಲ್ಲಿ ಸದಾ ಒಂದೇ ರಾಜ್ಯವಿದೆ, ಸ್ವರಾಜ್ಯವಿದೆ. ಅಥವಾ ಕೆಲವೊಮ್ಮೆ ಪರರಾಜ್ಯವು ಸಹ ಆಗಿಬಿಡುತ್ತದೆ. ಒಂದು ವೇಳೆ ಮಾಯಾ ರಾಜ್ಯ ಇದ್ದರೆ ಪರರಾಜ್ಯ ಎನ್ನಬಹುದೇ? ಒಂದು ವೇಳೆ ಮಾಯಾ ರಾಜ್ಯ ಇದ್ದರೆ ಪರರಾಜ್ಯ ಎಂದು ಎನ್ನಬಹುದೇ? ಅಥವಾ ಸ್ವರಾಜ್ಯವೇ?
ಸದಾ ಒಂದು ರಾಜ್ಯವಿರುತ್ತದೆಯೋ? ಪರಾಧೀನರು ಆಗೋದಿಲ್ಲವೇ? ಕೆಲವೊಮ್ಮೆ ಮಾಯೋ, ಕೆಲವೊಮ್ಮೆ ಸ್ವಯಂನ. ಇದರಿಂದ ತಿಳಿದುಕೊಳ್ಳಿ, ಸಂಪೂರ್ಣ ಆಸ್ತಿ ಈಗ ಪ್ರಾಪ್ತಿಯಾಗುತ್ತಿದೆ. ಆಗಿಲ್ಲ, ಆಗುತ್ತವೆ. ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಒಂದು ರಾಜ್ಯವಿದೆ, ಒಂದು ಧರ್ಮ. ಧರ್ಮ ಅಂದರೆ ಅರ್ಥ, ಧಾರಣೆ. ವಿಶೇಷ ಧಾರಣೆ ಯಾವುದು? ಪವಿತ್ರತೆಯದ್ದು. ಅಂದ ಮೇಲೆ ಒಂದು ಧರ್ಮ ಅರ್ಥಾತ್ ಸಂಕಲ್ಪ. ಸ್ವಪ್ನದಲ್ಲಿಯೂ ಸಹ ಪವಿತ್ರತೆ ಇದೆ. ಸಂಕಲ್ಪದಲ್ಲಿಯೂ ಸ್ವಪ್ನದಲ್ಲಿಯೂ ಒಂದೇ ವೇಳೆ ಅಪವಿತ್ರತೆಯ ನೆರಳು ಇದ್ದರೆ ಏನು ಹೇಳ್ಬೋದು? ಒಂದು ಧರ್ಮವೇ ಪವಿತ್ರತೆ ಸಂಪೂರ್ಣವಾಗಿದೆಯೇ? ಪರಿಶೀಲನೆ ಮಾಡಿಕೊಳ್ಳಿ. ಏಕೆ? ಸಮಯವು ತೀವ್ರವಾಗಿ ಹೋಗುತ್ತಿದೆ. ಸಮಯ ತೀವ್ರವಾಗಿ ಹೋಗುತ್ತಿದೆ ಮತ್ತು ಸ್ವಯಂ ಒಂದು ವೇಳೆ ನಿಧಾನವಾಗಿದ್ದರೆ ಆಗ ಸಮಯದಲ್ಲಿ ಗುರಿ ತಲುಪಲು ಸಾಧ್ಯವಾಗುವುದಿಲ್ಲ ತಾನೆ. ಆದ್ದರಿಂದ ಪದೇ ಪದೇ ಪರಿಶೀಲನೆ ಮಾಡಿಕೊಳ್ಳಿ. ಒಂದು ರಾಜ್ಯವಿದೆಯೇ? ಒಂದು ಧರ್ಮವಿದೆಯೇ? ಲಾ ಅಂಡ್ ಲಾ ಅಂಡ್ ಆರ್ಡರ್ ಕಾನೂನಿದೆ. ಮಾಯೆ ತನ್ನ ಆದೇಶವನ್ನು ನಡೆಸುತ್ತದೆ. ಪರಮಾತ್ಮನ ಮಕ್ಕಳು ಶ್ರೀಮತದ ಲಾ ಅಂಡ್ ಆರ್ಡರ್ನಂತೆ ನಡೆಯುವರು. ಮಾಯೆ ಹೇಳಿದಂತೆ ಅಲ್ಲ. ಭವಿಷ್ಯದ ಎಲ್ಲಾ ಸಂಸ್ಕಾರವು ಈಗಲೇ ಕಾಣಿಸಲಿ. ಏಕೆಂದರೆ ಸಂಸ್ಕಾರವನ್ನು ಈಗಲೇ ತುಂಬಿಕೊಳ್ಳಬೇಕು. ಅಲ್ಲಿ ತುಂಬಿಕೊಳ್ಳುವುದಲ್ಲ, ಇಲ್ಲೇ ತುಂಬಿಕೊಳ್ಳಬೇಕು. ಸುಖವಿದೆಯೇ? ಶಾಂತಿ ಇದೆಯೇ? ಸಂಪತ್ತಿವಂತರಾಗಿದ್ದೀರಾ? ಸುಖವು ಈಗ ಸಾಧನಗಳ ಆಧಾರದ ಮೇಲೆ ಇಲ್ಲವೇನು? ಅತೀಂದ್ರಿಯ ಸುಖವಿದೆಯೇ? ಸಾಧನಗಳು ಇಂದ್ರಿಯಗಳ ಆಧಾರವಾಗಿದೆ. ಅತೀಂದ್ರಿಯ ಸುಖವು ಸಾಧನಗಳ ಆಧಾರದ ಮೇಲೆ ಇಲ್ಲ. ಅಖಂಡ ಶಾಂತಿ ಇದೆ. ಖಂಡನೆ ಆಗುವುದಿಲ್ಲ ತಾನೆ. ಏಕೆಂದರೆ ಸತ್ಯಯುಗದ ರಾಜ್ಯದ ಮಹಿಮೆ ಏನು? ಅಖಂಡ ಶಾಂತಿ, ಅಟಲ ಶಾಂತಿ, ಸಂಪನ್ನತೆ ಇದೆ. ಸಂಪತ್ತಿನಿಂದ ಏನಾಗುತ್ತದೆ? ಸಂಪನ್ನತೆ ಆಗುತ್ತದೆ. ಸರ್ವ ಸಂಪತ್ತಿದೆ. ಗುಣಶಕ್ತಿಗಳು, ಜ್ಞಾನ, ಈ ಸಂಪತ್ತಿದೆಯೇ? ಅದರ ಲಕ್ಷಣಗಳು ಏನಾಗಿರುತ್ತದೆ? ಒಂದು ವೇಳೆ ನಾನು ಸಂಪತ್ತಿನಲ್ಲಿ ಸಂಪನ್ನನಾಗಿದ್ದೇನೆ ಎಂಬುದರ ಲಕ್ಷಣವೇನು? ಸಂತುಷ್ಟತೆ. ಸರ್ವ ಪ್ರಾಪ್ತಿಗಳ ಆಧಾರ ಸಂತುಷ್ಟತೆ. ಅಸಂತುಷ್ಟತೆಯು ಅಪ್ರಾಪ್ತಿಯ ಸಾಧನವಾಗಿದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ. ಒಂದು ವಿಶೇಷತೆಯೂ ಸಹ ಕಡಿಮೆ ಆಗಬಾರ್ದು. ಇಷ್ಟು ಪರಿಶೀಲನೆ ಮಾಡಿಕೊಳ್ಳುತ್ತೀರಾ? ಪೂರ್ಣ ಜಗತ್ತನ್ನು ಈಗಿನ ತಮ್ಮ ಸಂಸ್ಕಾರದ ಮೂಲಕವೇ ಮಾಡುತ್ತೀರಿ. ಈಗಿನ ಸಂಸ್ಕಾರ ಭವಿಷ್ಯದ ಸಂಸಾರ ಆಗುತ್ತದೆ. ಅಂದ ಮೇಲೆ ತಾವೆಲ್ಲರೂ ಏನು ಹೇಳುತ್ತೀರಿ? ತಾವು ಯಾರಾಗಿದ್ದೀರಿ? ವಿಶ್ವ ಪರಿವರ್ತಕರಲ್ಲವೇ? ಹೌದಾ? ವಿಶ್ವ ಪರಿವರ್ತಕರೇ ಅಂದಾಗ ವಿಶ್ವ ಪರಿವರ್ತಕರು ಮೊದಲು ಸ್ವಪರಿವರ್ತಕರಾಗಿದ್ದೀರಾ? ಈ ಎಲ್ಲಾ ಸಂಸ್ಕಾರಗಳನ್ನು ತಮ್ಮಲ್ಲಿ ಚೆಕ್ ಮಾಡಿಕೊಳ್ಳಿ. ಇದರಿಂದ ಅರ್ಥವಾಗುತ್ತದೆ, ನಾನು 108ರ ಮಾಲೆಯಲ್ಲಿ ಇದ್ದೇನೆ ಅಥವಾ ಹಿಂದೆ ಮುಂದೆ ಇದ್ದೇನೆ. ಈ ಪರಿಶೀಲನೆ ಒಂದು ದರ್ಪಣವಾಗಿದೆ. ಈ ದರ್ಪಣದಲ್ಲಿ ತಮ್ಮ ವರ್ತಮಾನ ಹಾಗೂ ಭವಿಷ್ಯವನ್ನು ನೋಡಬಲ್ಲರಾ? ಈಗ ಹೋಲಿ ಆಚರಿಸಲು ಬಂದಿದ್ದೀರಲ್ಲವೇ? ಹೋಲಿ ಆಚರಿಸಲು ಬಂದಿದ್ದೀರಾ? ಒಳ್ಳೆಯದು. ಹೋಲಿಯ ಅರ್ಥವನ್ನು ವರ್ಣನೆ ಮಾಡಲಾಗಿದೆ ಅಲ್ಲವೇ? ಮಾಡಿದ ತಾನೇ ಬಾಪ್ತಾದರವರು ಎಂದು ವಿಶೇಷವಾಗಿ ಡಬಲ್ ವಿದೇಶದವರಿಗೆ ಹೇಳುತ್ತಾರೆ. ಮಧುಬನದವರು ಜೊತೆಯಲ್ಲಿ ಇದ್ದಾರೆ. ಮಧುಬನದವರಿಗೂ ಸಹ ಜೊತೆಯಲ್ಲಿ ಹೇಳುತ್ತಿದ್ದಾರೆ. ಮಧುಬನದವರಿಗೂ ಸಹ ಜೊತೆಯಲ್ಲಿ ಹೇಳುತ್ತಿದ್ದಾರೆ. ಯಾರೆಲ್ಲ ಬಂದಿದ್ದೀರಿ? ಬಾಂಬೆಯಿಂದ ಬಂದಿರಬಹುದು, ಡೆಲ್ಲಿಯಿಂದ ಬಂದಿರಬಹುದು. ಆದರೆ ಈ ಸಮಯದಲ್ಲಿ ಮಧುಬನ ನಿವಾಸಿಗಳು ಡಬಲ್ ವಿದೇಶಿಗಳು ಈ ಸಮಯದಲ್ಲಿ ಎಲ್ಲಿಯವರೆಗಿದ್ದೀರಿ? ಮಧುಬನ ನಿವಾಸಿಗಳಲ್ಲವೇ? ಮಧುಬನ ನಿವಾಸಿಗಳದು ಒಳ್ಳೆಯದೇ. ಎಲ್ಲಾ ಮಕ್ಕಳಿಗೂ ಇಲ್ಲಿ ಸಮ್ಮುಖದಲ್ಲಿ ಕುಳಿತಿರಲಿ, ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತಿರಲಿ. ಬಾಪ್ತಾದ ಒಂದು ಪರಿವರ್ತನೆಯನ್ನು ಇಷ್ಟಪಡುತ್ತಾರೆ. ಒಂದು ವೇಳೆ ಧೈರ್ಯವಿದ್ದರೆ ಬಾಪ್ತಾದ ಹೇಳುತ್ತಾರೆ, ಧೈರ್ಯವಿದೆ, ಧೈರ್ಯವಿದೆ, ಧೈರ್ಯವಿದೆ. ಮಾಡಬೇಕಾಗುತ್ತದೆ. ಕೈ ಎತ್ತಿದ್ರಿ, ಆಗಿ ಹೋಯ್ತು. ಈ ರೀತಿಯಲ್ಲ. ಕೈ ಎತ್ತುವುದು ಬಹಳ ಒಳ್ಳೆಯದು, ಆದರೆ ಮನಸ್ಸಿನ ಕೈ ಎತ್ತಬೇಕು. ಇಂದು ಕೇವಲ ಈ ಕೈ ಎತ್ತಬೇಡಿ, ಮನಸ್ಸಿನ ಕೈ ಎತ್ತಬೇಕು.
ಡಬಲ್ ವಿದೇಶಿಗಳು ಸಮೀಪದಲ್ಲಿ ಕುಳಿತಿದ್ದಿರಲ್ಲವೇ? ಹತ್ತಿರದವರಿಗೆ ಮನಸ್ಸಿನ ಮಾತುಗಳನ್ನು ಹೇಳಲಾಗುತ್ತದೆ. ಮೆಜಾರಿಟಿ ನೋಡಲಾಗುತ್ತದೆ. ಎಲ್ಲರಿಗೂ ಬಾಪ್ತಾದರವರ ಜೊತೆ ಸೇವೆಯ ಜೊತೆ ಬಹಳ ಪ್ರೀತಿ ಇದೆ. ತಂದೆಯ ಪ್ರೀತಿ ಇಲ್ಲದೆ ಇರುವುದಿಲ್ಲ. ಸೇವೆ ಇಲ್ಲದೆಯೂ ಇರಲು ಸಾಧ್ಯವಿಲ್ಲ. ಎಲ್ಲರ ಈ ಸರ್ಟಿಫಿಕೇಟ್ ಚೆನ್ನಾಗಿದೆ. ಬಾಪ್ತಾದ ಎಲ್ಲಾ ಕಡೆ ನೋಡುತ್ತೇವೆ. ಆದರೆ ಬಂದುಬಿಟ್ಟಿತು. ಸಾಮಾನ್ಯವಾಗಿ ಹೆಚ್ಚಾಗಿ ಈ ಶಬ್ದ ಬರುತ್ತದೆ. ಯಾವುದಾದರೂ ಒಂದು ಅಂತಹ ಸಂಸ್ಕಾರ ಹಳೆಯದು ಇಷ್ಟವಿರುವುದಿಲ್ಲ. ಆದರೆ ಆ ಹಳೆಯ ಸಂಸ್ಕಾರ ಇಲ್ಲಿಯ ತನಕವೂ ಆಕರ್ಷಣೆ ಮಾಡಿಬಿಡುತ್ತದೆ. ಅಂದ ಮೇಲೆ ಹೋಳಿಯನ್ನು ಆಚರಿಸಲು ಬಂದಿದ್ದೀರಿ ಅಂದಾಗ ಹೋಳಿಯ ಅರ್ಥವಾಗಿದೆ. ಕಳೆದದ್ದು ಕಳೆದು ಹೋಯಿತು, ಆಗಿ ಹೋಯಿತು. ಯಾವುದಾದರೂ ಸ್ವಲ್ಪವಾದರೂ ಯಾವುದೇ ಸಂಸ್ಕಾರ 5% ಇದ್ದರೂ 10% ಇದ್ದರೂ 50% ಇದ್ದರೂ ಏಟೇ ಇರಲಿ, ಕಡಿಮೆ ಪಕ್ಷ 5% ಇದ್ದರೂ ಸಹ ಅದನ್ನು ಇಂದು ಸಂಸ್ಕಾರದ ಹುಲಿಯಲ್ಲಿ ಸುಟ್ಟು ಹಾಕಿ. ಈ ಸಂಸ್ಕಾರ ನನಗೆ ಮಧ್ಯೆ ತೊಂದರೆ ಕೊಡುತ್ತದೆ ಎಂದು ಯಾವ ಸಂಸ್ಕಾರವನ್ನು ತಿಳಿದುಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಅರ್ಥವಾಗುತ್ತದೆ ಅಲ್ವೇ? ಹೋಲಿ ಅಂದರೆ ಒಂದು ಸುಡುವುದು, ಇನ್ನೊಂದು ಬಣ್ಣ ಹಾಕುವುದು. ಎರಡೂ ಪ್ರಕಾರದ ಹೋಲಿ ಇರ್ತದೆ ಮತ್ತು ಹೋಲಿಯ ಅರ್ಥವೇ ಆಗಿದೆ ಕಳೆದು ಹೋದದ್ದು ಹೋಯಿತು. ಅಂದಮೇಲೆ ಬಾಪ್ತಾದ ಬಯಸುತ್ತಾರೆ, ಇಂದು ಯಾವುದೆಲ್ಲ ಅಂತ ಯಾವ ಸಂಸ್ಕಾರ ಉಳಿದುಕೊಂಡಿದೆ, ಯಾವ ಕಾರಣದಿಂದ ಜಗತ್ತು ಪರಿವರ್ತನೆ ಆಗಿಲ್ಲ ಎಂದು ಆ ಬಲಹೀನತೆ ಸಂಸ್ಕಾರವನ್ನು ಸುಡುವುದೆಂದರೆ ಅರ್ಥ. ಸಂಸ್ಕಾರ ಮಾಡುವುದು, ಸುಡುವುದು, ಅದಕ್ಕೆ ಸಂಸ್ಕಾರ ಎಂದು ಹೇಳುತ್ತಾರಲ್ಲವೇ? ಯಾವಾಗ ಮನುಷ್ಯರು ಸಾಯುತ್ತಾರೆ ಆಗ ಸಂಸ್ಕಾರ ಎಂದು ಹೇಳುತ್ತಾರೆ. ಅರ್ಥಾತ್ ಸಮಾಪ್ತಿ ಮಾಡೋದು ಸದಾ ಕಾಲಕ್ಕಾಗಿ. ಅಂದ ಮೇಲೆ ಇಂದು ಸಂಸ್ಕಾರ ಮಾಡಿಕೊಳ್ಳಲಾಗುತ್ತದೆ. ಮಾಡಿಕೊಳ್ಳಬಲ್ಲಿರಾ? ತಾವು ಹೇಳುವಿರಿ, ನಾವಂತೂ ಈ ಸಂಸ್ಕಾರ ಬರಲಿ ಎಂದು ಹೆಚ್ಚಿಸುವುದಿಲ್ಲ. ಆದರೆ ಬಂದು ಬಿಡುತ್ತದೆ, ಏನು ಮಾಡುವುದು? ಆ ರೀತಿ ಯೋಚಿಸುತ್ತೀರಾ? ಒಳ್ಳೆಯದು. ತಪ್ಪಾಗಿ ಬಂದು ಬಿಡುತ್ತದೆ. ಒಂದು ವೇಳೆ ಯಾರಿಗಾದರೂ ಕೊಟ್ಟ ವಸ್ತುವನ್ನು ಅಪ್ಪಿತಪ್ಪಿ ತಮ್ಮ ಬಳಿ ಬಂದರೆ ಏನು ಮಾಡುತ್ತೀರಿ? ಜೋಪಾನವಾಗಿ ಬಿರುವಿನಲ್ಲಿ ಇಡುತ್ತೀರಾ? ಒಂದು ವೇಳೆ ಬಂದರೂ ಸಹ ಹೃದಯದಲ್ಲಿ ಇಟ್ಟುಕೊಳ್ಳಬೇಡಿ. ಏಕೆಂದರೆ ಹೃದಯದಲ್ಲಿ ತಂದೆ ಕುಳಿತಿದ್ದಾರಲ್ಲವೇ? ಅಂದ ಮೇಲೆ ತಂದೆ ಜೊತೆ ಆ ಸಂಸ್ಕಾರವನ್ನು ಸಹ ಇಟ್ಟರೆ ಚೆನ್ನಾಗಿರುತ್ತದೆಯೇ? ಇಲ್ಲ, ಇರುತ್ತಾನೆ. ಆದ್ದರಿಂದ ಒಂದು ವೇಳೆ ಅಪ್ಪಿತಪ್ಪಿ ಬಂದು ಬಿಟ್ಟರೆ ಅಂತರಾಳದಿಂದ ಹೇಳಬೇಕು, ಬಾಬಾ ಬಾಬಾ ಬಾಬಾ, ಸಾಕು, ಸಮಾಪ್ತಿ. ಬಿಂದು ಆಗಿಬಿಡುತ್ತದೆ. ಬಾಬಾ ಏನಾಗಿದ್ದಾರೆ? ಬಿಂದು ಅಂದ ಮೇಲೆ ಬಿಂದು ಆಗಿಬಿಡುತ್ತದೆ. ಹೃದಯದಿಂದ ಹೇಳಿದರೆ ಮಾತ್ರ ಬಾಕಿ. ಹಾಗೇ ಸುಮ್ಮನೆ ನೆನಪು ಮಾಡಿದರೆ ಬಾಬಾ ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ತಮ್ಮ ಬಳಿಯೇ ಇಟ್ಟುಕೊಂಡು ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ಹೇಗೆ ತೆಗೆದುಕೊಳ್ಳುತ್ತಾರೆ? ತಮ್ಮ ವಸ್ತುವನ್ನು ಹೇಗೆ ತೆಗೆದುಕೊಳ್ಳುತ್ತಾರೆ? ಮೊದಲು ತಾವು ನನ್ನ ವಸ್ತುವಲ್ಲ ಎಂದು ತಿಳಿದುಕೊಳ್ಳಿ, ಆಗ ತೆಗೆದುಕೊಳ್ಳುತ್ತಾರೆ. ಬೇರೆಯವರ ವಸ್ತುವನ್ನು ತೆಗೆದುಕೊಳ್ಳುತ್ತಾರೇನು? ಅಂದ ಮೇಲೆ ಏನು ಮಾಡುತ್ತೀರಿ? ಹೋಲಿ ಆಚರಿಸುತ್ತೀರಾ? ಆಗಿ ಹೋಯಿತು, ಕಳೆದು ಹೋಯಿತು, ಒಳ್ಳೆಯದು. ದೃಢ ಸಂಕಲ್ಪ ಮಾಡುತ್ತಿದ್ದೇನೆ ಎಂದು ಯಾರು ತಿಳಿದುಕೊಂಡಿದ್ದೀರಿ? ತಾವು ಪದೇ ತೆಗೆದು ಹಾಕಿದರೆ ಹೊರಟು ಹೋಗುತ್ತದೆ. ಒಳಗಡೆ ಇಟ್ಟುಕೊಳ್ಳಬೇಡಿ. ಏನು ಮಾಡಲಿ, ಹೇಗೆ ಮಾಡಲಿ, ಹೋಗುವುದೇ ಇಲ್ಲ. ಈ ರೀತಿ ಅಲ್ಲ, ತೆಗೆಯಲೇಬೇಕು. ದೃಢ ಸಂಕಲ್ಪವನ್ನು ಮಾಡುತ್ತೀರಾ? ಯಾರು ಮಾಡುತ್ತೀರಿ ಅವರು ಈಗ ಕೈ ಎತ್ತಿ. ಮನಸ್ಸಿನಿಂದ ಎತ್ತಬೇಕು, ಹೊರಗಿನಿಂದ ಎತ್ತಬಾರದು. ಮನಸ್ಸಿನಿಂದ ಕೆಲವರು ಎತ್ತುತ್ತಿಲ್ಲ. ಇವರು ಕೈ ಎತ್ತುತ್ತಿದ್ದಲ್ಲ. ಎಲ್ಲರೂ ಬಹಳ ಒಳ್ಳೆಯದು. ಶುಭಾಶಯಗಳು. ಏನೆಂದರೆ, ಒಂದು ಕಡೆ ಅಡ್ವಾನ್ಸ್ ಪಾರ್ಟಿಯು ಬಾಪ್ತಾದರವರಿಗೆ ಪದೇ ಹೇಳುತ್ತಿದ್ದಾರೆ, ಇನ್ನೂ ಎಲ್ಲಿಯವರೆಗೆ? ಎರಡನೆಯದಾಗಿ ಪ್ರಕೃತಿಯು ತನ್ನ ತಂದೆಗೆ ಈಗ ಪರಿವರ್ತನೆ ಮಾಡಿ ಎಂದು ಅರ್ಜಿ ಹಾಕುತ್ತಿದೆ. ಬ್ರಹ್ಮ ತಂದೆಯು ಸಹ ಯಾವಾಗ ಪರಂಧಾಮದ ದಾರವನ್ನು ತೆರೆಯುತ್ತೀರಿ ಎಂದು ಕೇಳುತ್ತಾರೆ. ಏಕೆಂದರೆ ಜೊತೆಯಲ್ಲೇ ಹೋಗಬೇಕಲ್ಲವೇ? ಇಲ್ಲಿಯೇ ಕುಳಿತುಕೊಳ್ಳಬಾರದು, ಜೊತೆಯಲ್ಲೇ ಹೋಗಬೇಕಲ್ಲವೇ? ಜೊತೆಯಲ್ಲೇ ಬಾಗಿಲನ್ನು ತೆರೆಯುತ್ತಾರೆ. ಬಲೆ ಬೀದವನ್ನು ಬ್ರಹ್ಮ ತಂದೆ ತೆರೆಯುವರು, ಆದರೆ ಜೊತೆಯಲ್ಲಿ ಅಂತ ಇರುತ್ತಿರಲ್ಲವೇ? ಅಂದ ಮೇಲೆ ಈಗ ಈ ಪರಿವರ್ತನೆ ಮಾಡಿಕೊಳ್ಳಿ. ಸಾಕು ಎಂಬುದನ್ನು ತರಲೇಬಾರದು.
ಅದು ನನ್ನ ವಸ್ತುವಲ್ಲ. ಬೇರೆಯವರಾದ ರಾವಣನ ವಸ್ತುವನ್ನೇಕೆ ಇಟ್ಟುಕೊಂಡಿದ್ದೀರಿ? ಇನ್ನೊಬ್ಬರ ವಸ್ತುವನ್ನು ಇಟ್ಟುಕೊಳ್ಳುತ್ತಾರೆಯೇ? ಅಂದ ಮೇಲೆ ಇದು ಯಾರದು? ರಾವಣದಾಗಿದ್ದಲ್ಲವೇ? ರಾವಣ ವಸ್ತುವನ್ನು ತಾವೇಕೆ ಇಟ್ಟುಕೊಳ್ಳುತ್ತೀರಿ? ಇಟ್ಟುಕೊಳ್ಳಬಹುದು, ಇಟ್ಟುಕೊಳ್ಳಬಾರದಲ್ಲವೇ? ಪಕ್ಕಾ ಇದೆಯೇ? ಪಕ್ಕಾ ಒಳ್ಳೆಯದು ಅಂದಾಗ ಬಣ್ಣದ ಹೋಳಿಯನ್ನು ಬಲೆ ಆಚರಿಸಿ. ಆದರೆ ಮೊದಲು ಆ ಹೋಳಿಯನ್ನು ಆಚರಿಸಿ. ತಾವು ನೋಡುತ್ತೀರಿ, ತಮ್ಮ ಗಾಯನವಿದೆ, ದಯಾಹೃದಯಿ ಆಗಿದ್ದೀರಾ? ತಾವು ದಯಾಹೃದಯ ದೇವಿಯರು ಮತ್ತು ದೇವತೆಗಳಲ್ಲವೇ ಆಗಿದ್ದೀರಾ? ಅಂದ ಮೇಲೆ ದಯ ಬರುತ್ತದೆ ಅಲ್ವೇ? ತಮ್ಮ ಸಹೋದರ ಸಹೋದರಿಯರು ಇಷ್ಟು ದುಃಖಿಯಾಗಿದ್ದಾರೆ, ಅವರ ದುಃಖವನ್ನು ದೂರ ಮಾಡಿ. ದಯ ಬರುವುದಿಲ್ಲವೇ? ಬರ್ತದೆ. ದಯೆ ಅಂದಾಗ ಸಂಸ್ಕಾರ ಪರಿವರ್ತಿಸಿಕೊಳ್ಳಲು, ಆಗ ಸಂಸ್ಕಾರವು ಪರಿವರ್ತನೆ ಆಗುವುದು. ಎಲ್ಲಿಯವರೆಗೆ ಸಂಸ್ಕಾರ ಬದಲಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸ್ಕಾರ ಬದಲಾಗುವುದಿಲ್ಲ. ಅಂದ ಮೇಲೆ ಏನು ಮಾಡುತ್ತೀರಿ? ಇದು ಖುಷಿಯ ಸಮಾಚಾರವನ್ನು ಕೇಳಿದೆವು. ಎಲ್ಲರೂ ದೃಷ್ಟಿಯು ತೆಗೆದುಕೊಳ್ಳಬೇಕು. ಬಹಳ ಒಳ್ಳೆಯ ಮಾತು. ಬಾಪ್ದಾದರಂತೂ ಮಕ್ಕಳ ಆಜ್ಞಾಕಾರಿಯಾಗಿದ್ದಾರೆ. ಆದರೆ ಶಬ್ದವನ್ನು ಕೇಳಿ ನಗುತ್ತಿದ್ದಾರೆ. ಭಲೇ ನಕ್ಕು ಬಿಡಿ ಹೇಳುತ್ತಾರೆ. ದೃಷ್ಟಿಯಿಂದ ಸೃಷ್ಟಿಯು ಬದಲಾಗುತ್ತದೆ ಅಂದಾಗ ಇಂದಿನ ದೃಷ್ಟಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡಲೇಬೇಕಾಗಿದೆ. ಬಾಪ್ದಾದ ನೋಡುತ್ತಿದ್ದಾರೆ. ಸಂಪನ್ನತೆ ಮತ್ತು ಯಾವುದೆಲ್ಲವೂ ಪ್ರಾಪ್ತಿಯಾಗಿದೆಯೋ ಅದರ ಬಹಳ ಸಮಯ ಅಭ್ಯಾಸ ಬೇಕು. ಸಮಯ ಆಗಿಬಿಡುತ್ತದೆ ಅಲ್ಲವೇ? ಬಹಳ ಸಮಯದ ರಾಜ್ಯಭಾಗ್ಯವನ್ನು ಪಡೆಯಬೇಕೆಂದರೆ ಸಂಪನ್ನತೆಯ ಬಹಳ ಸಮಯದಿಂದ ಬೇಕು ಅಂದಾಗ ಸರಿಯೇ? ಡಬಲ್ ದೇಶೀಯರು ಖುಷಿಯಲ್ಲಿದ್ದೀರಾ? ಒಳ್ಳೆಯದು. 4 ಕಡೆಯ ಸರ್ವ 3 ಸಿಂಹಾಸನಾಧಿಕಾರಿಗಳೇ, ವಿಶೇಷ ಆತ್ಮಗಳಿಗೆ ಸದಾ ಸ್ವರಾಜ್ಯ ಅಧಿಕಾರಿ, ವಿಶೇಷ ಸದಾ ಹೃದಯಗಳಿಗೆ ಆತ್ಮಗಳಿಗೆ ಸುಖ ಶಾಂತಿ ಅಂಚಲಿಯನ್ನು ನೀಡುವಂತ ಮಹಾನ್ ಆತ್ಮಗಳಿಗೆ ಸದಾ ದೃಢತೆ ಮತ್ತು ಸಫಲತೆಯ ಅನುಭವ ಮಾಡಿಸುವಂತ ತಂದೆಯ ಸಮಾನ್ ಆತ್ಮಗಳಿಗೆ ಬಾಪ್ದಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. वरदान। हम रूहानी बच्चों की रूहानी बाप दादा को याद सार और गुड मॉर्निंग और नमस्ते नमस्ते नमस्ते। शुक्रिया बाबा, शुक्रिया वह बाबा वह। ವರದಾನ. ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವಂತ ಅಂತರ್ಮುಖಿಗೋ, ವ್ಯರ್ಥ ಸಂಕಲ್ಪಗಳ ವಿಸ್ತಾರವನ್ನು ಮುಂದಿಟ್ಟು ಸಾರ ರೂಪದಲ್ಲಿ ಸಿದ್ಧರಾಗುವುದು ಹಾಗೂ ಬಾಯಿಂದ ವ್ಯರ್ಥ ಮಾತನ್ನು ಮುದುರಿಟ್ಟು ಸಮರ್ಥ ಅರ್ಥ ಸಾರ ರೂಪದಲ್ಲಿ ತರುವುದು, ಇದೇ ಅಂತರ್ಮುಖತೆಯಾದ ಹೇಗಿದೆ. ಈ ರೀತಿ ಅಂತರ್ಮುಖಿ ಮಕ್ಕಳೇ ಸೈಲೆನ್ಸಿನ ಶಕ್ತಿಯ ಮುಖಾಂತರ ಅಲ್ದಾಡುತ್ತಿರುವ ಆತ್ಮಗಳಿಗೆ ಸರಿಯಾದ ಗುರಿ ತೋರಿಸಲು ಸಾಧ್ಯ. ಈ ಸೈಲೆನ್ಸ್ ಶಕ್ತಿ ಅನೇಕ ಆತ್ಮೀಯ ಬಣ್ಣಗಳನ್ನು ತೋರಿಸುತ್ತದೆ. ಸೈಲೆನ್ಸ್ನ ಶಕ್ತಿಯಿಂದ ಪ್ರತಿ ಆತ್ಮಗಳ ಮನಸ್ಸಿನ ಮಾತು ಎಷ್ಟು ಸಮೀಪದಿಂದ ಕೇಳಿಬರುತ್ತದೆ. ಹೇಗೆ ಯಾರಾದರೂ ಸಮ್ಮುಖದಿಂದ ಮಾತನಾಡುತ್ತಿದ್ದಾರೆ ಎಂದು ಯಾರಾದರೂ ಸಮ್ಮುಖದಿಂದಲೇ ಮಾತನಾಡುತ್ತಿದ್ದಾರೆ ಎಂದು ಸ್ಲೋಗನ್. ಸ್ವಭಾವ ಸಂಸ್ಕಾರ ಸಂಬಂಧ ಸಂಪರ್ಕದಲ್ಲಿ ಹಗುರವಾಗಿರುವುದು ಅರ್ಥಾತ್ ಪರಿಷ್ಠ ಆಗುವುದು. ಅವ್ಯಕ್ತ ಸೂಚನೆ. ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿ. ಸತ್ಯ ಹೃದಯದವರು ಸತ್ಯವಾದಿ ಮಕ್ಕಳ ಸತ್ಯತೆಯ ಮಹಾನತೆಯ ಕಾರಣ ಸೆಕೆಂಡಿನ ಬಿಂದು ಆಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು. ಸತ್ಯ ಹೃದಯ ಸತ್ಯ ಸಾಹೇಬರನ್ನು ಒಪ್ಪಿಸಿರುವ ಕಾರಣ ತಂದೆ ವಿಶೇಷ ಆಶೀರ್ವಾದ ಪ್ರಾಪ್ತಿಯ ಕಾರಣ ಸಮಯ ಪ್ರಮಾಣ ಬುದ್ಧಿ ಯುಕ್ತಿಯುಕ್ತ ಯಥಾರ್ಥ ಕಾರ್ಯ ಸ್ವತಃವಾಗಿ ಮಾಡುವುದೆಂದು. ಏಕೆಂದರೆ ಬುದ್ಧಿವಂತರ ಬುದ್ಧಿಯನ್ನು ತಂದೆಯನ್ನು ಒಪ್ಪಿಸಿದ್ದಾರೆ. ಬುದ್ಧಿವಂತರ ಬುದ್ಧಿ ತಂದೆಯನ್ನು ಒಪ್ಪಿಸಿದ್ದಾರೆ. ಸೂಚನೆ. ಇಂದು ಅಂತಾರಾಷ್ಟ್ರೀಯ ಯೋಗದಿಂದ 3ನೇ ರವಿವಾರವಾಗಿದೆ. ಸಂಜೆ 6:30ರಿಂದ 7:30ರವರೆಗೆ ಎಲ್ಲ ಸಹೋದರ ಸಹೋದರಿಯ ಸಂಘಟಿತ ರೂಪದಲ್ಲಿ ಒಟ್ಟಾಗಿ ಸೇರಿ ಯೋಗಾಭ್ಯಾಸದಲ್ಲಿ ಸರ್ವ ಆತ್ಮಗಳ ಬಗ್ಗೆ
ಇದೇ ಶುಭಭಾವನೆಗಳಿರಲಿ. ಸರ್ವ ಆತ್ಮನ ಕಲ್ಯಾಣವಾಗಲಿ. ಪರಮಾತ್ಮರು ಸತ್ಯವಾಣಿ ಇದರಲ್ಲಿ ನಡೆಯುತ್ತಾ ಪರಮಾತ್ಮನ ಆಸ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲಿ. ನಾನು ತಂದೆಯ ಸಮಾನ ಸರ್ವ ಆತ್ಮರಿಗೆ ಮುಕ್ತಿ ಜೀವನ್ಮುಕ್ತಿಯ ವರದಾನವನ್ನು ತೆಗೆದುಕೊಳ್ಳುವಂಥ ಆತ್ಮನಾಗಿದ್ದೇನೆ. ಓಂ ಶಾಂತಿ.